ಹೇಳ್ತಿದ್ದಾರೆ ತಮ್ಮ. ಓಂ ಶಾಂತಿ. ಈ ದುಃಖಧಾಮಕ್ಕೆ ಬದುಕಿರುವಾಗಲೇ ವಿಚ್ಛೇದನವನ್ನು ಕೊಡಿ, ಏಕೆಂದರೆ ಸುಖಧಾಮಕ್ಕೆ ಹೋಗ್ಬೇಕಂತೆ ತಮ್ಮ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟೋ ಬಿಟ್ಟರೆಷ್ಟೋ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ತಂದೆಯು ಮಕ್ಕಳಿಗೆ ಯಾವ ಒಂದು ಚಿಕ್ಕ ಪರಿಶ್ರಮವನ್ನು ಕೊಡ್ತಾರೆ ಗೊತ್ತಾ? ತಂದೆ ತಿಳಿಸ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ, ಇದೆ ಸ್ವಲ್ಪ ಪರಿಶ್ರಮ ಕೊಡುತ್ತೆ, ನೀವು ಸಂಪೂರ್ಣ ಪಾವನರಾಗಬೇಕು. ಪತಿತರಿಂದ ಪಾವನ ಅರ್ಥಾತ್ ಪಾರಸರಾಗಬೇಕು. ಪಾರಸವಾಗುವವರು ಕಲ್ಲಾಗುವುದಿಲ್ಲ. ಈಗ ಮಕ್ಕಳು ಹೂಗಳಾದರೆ ತಂದೆಯು ನಿಮ್ಮನ್ನು ನಯನಗಳ ಮೇಲೆ ಕುಳಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳು, ನಾವು ಬ್ರಾಹ್ಮಣರು ದೇವತೆಗಳಾಗುತ್ತೇವೆ ಎಂದು ಅವಶ್ಯವಾಗಿ ತಿಳಿದಿದ್ದೀರಿ. ಇದು ಪಕ್ಕಾ ನಿಶ್ಚಯವಿದೆ ಅಲ್ಲವಾ? ಶಿಕ್ಷಕರು ಯಾರಿಗೆ ಓದಿಸುತ್ತಾರೆ ಅವರನ್ನು ತನ್ನ ಸಮಾನ ಅವಶ್ಯವಾಗಿ ಮಾಡಿಕೊಳ್ತಾರೆ. ಇದು ನಿಶ್ಚಯದ ಮಾತಾಗಿದೆ. ಕಲ್ಪ ಕಲ್ಪವು ತಂದೆಯು ಬಂದು ತಿಳಿಸ್ತಾರೆ, ನಾವು ನರಕವಾಸಿಗಳು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆ ಎಂದು. ಮನುಷ್ಯರು 100 ಅಂತಸ್ತು ಮುಂತಾದವುಗಳನ್ನು ಮಾಡುವಾಗ ಅದಕ್ಕೂ ಸಹ ಬಹಳ ಖರ್ಚಾಗುತ್ತದೆ. ಅಲ್ಲಿ ಖರ್ಚಿನ ಮಾತೇ ಇಲ್ಲ. ಅಪಾರ ಧನವಿರುತ್ತದೆ, ಧನಕ್ಕೆ ಬೆಲೆ ಇರುವುದಿಲ್ಲ. ಹೆಚ್ಚು ಹಣವಿದ್ದರೆ ಏನು ಮಾಡುತ್ತಾರೆ? ಚಿನ್ನ, ವಜ್ರ, ವೈಡೂರ್ಯ, ಮುತ್ತುಗಳಿಂದ ಮೆಹಲುಗಳನ್ನು ಕಟ್ಟುತ್ತಾರೆ. ಈಗ ನೀವು ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ. ತಿಳುವಳಿಕೆ ಹಾಗೂ ತಿಳುವಳಿಕೆ ಇಲ್ಲದ ಮಾತಾಗಿದೆ. ಸತೋ ಬುದ್ಧಿ ಹಾಗೂ ತಮೋ ಬುದ್ಧಿ. ಸತೋ ಪ್ರಧಾನ ಸ್ವರ್ಗದ ಮಾಲೀಕರು, ತಮೋಗುಣಿ ನರಕದ ಮಾಲೀಕರು. ಇದು ಸ್ವರ್ಗವಲ್ಲ, ಇದು ರೌರವ ನರಕವಾಗಿದೆ. ಬಹಳ ದುಃಖಿಗಳಾಗಿರುವ ಕಾರಣ ಭಗವಂತನನ್ನು ಕರೆಯುತ್ತಾರೆ, ಮತ್ತೆ ಮರೆತು ಹೋಗುತ್ತಾರೆ. ಏಕತೆಗಾಗಿ ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಾ ಕಷ್ಟಪಡುತ್ತಾರೆ, ಆದರೆ ಇವರು ಪರಸ್ಪರ ಒಂದಾಗಲು ಸಾಧ್ಯವಿಲ್ಲ. ಈಗ ಇಡೀ ವೃಕ್ಷ ನಿಸಾರವಾಗಿದೆ, ಮತ್ತೆ ಅದೇ ಹೊಸದಾಗುತ್ತದೆ. ಇದೇ ಕಲಿಯುಗವು ಸತ್ಯಯುಗ ಹೇಗಾಗುತ್ತದೆ ಎಂದು ನೀವು ತಿಳ್ಕೊಂಡಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಜ್ಞಾನವನ್ನು ತಂದೆಯು ಈಗ ಮಾತ್ರ ನಮಗೆ ತಿಳಿಸ್ತಾರೆ. ಸತ್ಯಯುಗಿ ನಿವಾಸಿಗಳೇ ಕಲಿಯುಗಿ ನಿವಾಸಿಗಳಾಗ್ತಾರೆ. ನಂತರ ನೀವು ಸಂಗಮಯುಗಿ ನಿವಾಸಿಗಳಾಗಿ ನಂತರ ಸತ್ಯುಗ ನಿವಾಸಿಗಳಾಗ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಮನಸ್ಸೇ ಮಾನವನ ಬಯಕೆಗಳ ಜನ್ಮಭೂಮಿ. ಬಯಕೆಗಳನ್ನು ಅಳೆಯದ ಹೊರತು ಮುಕ್ತಿ ಸಿಗದ ಪರಿಶುದ್ಧ ಮನಸ್ಸೇ ಯಶಸ್ಸಿನ ಸಾಧನವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ತಂದೆ ಭಗವಾನು ವಾಚ ಎಂದು ಬರೆಯಲ್ಪಟ್ಟಿದೆ. ನಾನು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಹಾಗೂ ಸಾಧಾರಣ ಮನುಷ್ಯನ ತನುವಿನಲ್ಲಿಯೇ ಬರ್ತೇನೆ. ಅವರು ತನ್ನ ಜನ್ಮಗಳ ಬಗ್ಗೆ ತಿಳಿದುಕೊಂಡಿರೋದಿಲ್ಲ, ನಾನೇ ತಿಳಿಸ್ತೇನೆ. 5 ವರ್ಷಗಳ ಪಾತ್ರ ಯಾರಿಗೆ ಲಭ್ಯವಿದೆ ಎಂದು ನಾನೇ ತಿಳಿಸ್ತೇನೆ. ಯಾರು ಮೊದಲನೇ ನಂಬರಿನಲ್ಲಿ ಬರುತ್ತಾರೆಯೋ ಅವರದ್ದೇ ಪಾತ್ರವಿರುತ್ತೆ. ಶ್ರೀಕೃಷ್ಣನಿಗೆ ಸತ್ಯುಗದ ಮೊದಲನೆಯ ರಾಜಕುಮಾರ ಎಂದು ಮಹಿಮೆ ಮಾಡ್ತಾರೆ. ಶ್ರೀಕೃಷ್ಣನೇ 84 ಜನ್ಮಗಳ ನಂತರ ಏನಾಗ್ತಾನೆ? ಫಸ್ಟ್ ಬೆಗರ್, ಬೆಗರ್ ಟು ಪ್ರಿನ್ಸ್, ನಂತರ ಪ್ರಿನ್ಸ್ ಟು ಬೆಗರ್. ಶ್ರೀಮಂತನಿಂದ ಬಡವ ಹೇಗಾಗುವುದು ಎಂದು ನೀವು ತಿಳಿದಿದ್ದೀರಿ. ತಂದೆಯು ಬಂದು ಕವಡೆಯಿಂದ ವಜ್ರದಂತೆ ಮಾಡ್ತಾರೆ. ಯಾರು ವಜ್ರದಂತೆ ಇರ್ತಾರೆ ಅವರೇ ಕವಡೆಯಾಗ್ತಾರೆ. ಪುನರ್ಜನ್ಮವನ್ನು ತೆಗೆದುಕೊಳ್ತಾರೆ ಅಲ್ವಾ? ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ಯಾರು ತೆಗೆದುಕೊಳ್ತಾರೆ? ಇದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ. ನೀವು ಸಹ ಈ ಶರೀರವನ್ನು ಬಿಟ್ಟು ಹೋಗಿ ದೇವತೆಯಾಗುತ್ತೇವೆಂದು ತಿಳ್ಕೊಂಡಿದ್ದೀರಾ. ನೆನಪಿನಿಂದ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತೆ. ಈಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಿ. ಈ ಸ್ಥಾನ ಬಹಳ ಶ್ರೇಷ್ಠವಾಗಿದೆ. ಈಶ್ವರಿಯ ಪರಿವಾರದವರಾಗಿದ್ದೀರಿ. ಅವರಿಗೆ ಬೇರೆ ಯಾವುದೇ ಸಂಬಂಧವೂ ಇಲ್ಲ. ಸಹೋದರ ಸಹೋದರರಿಗಿಂತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಏರಿಸಿದ್ದಾರೆ. ಸಹೋದರ ಸಹೋದರರೆಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು. ಸಹೋದರನ ನಿವಾಸ ಎಲ್ಲಿದೆ? ಈ ಸಿಂಹಾಸನದಲ್ಲಿ ಅಕಾಲ ಆತ್ಮವಿರುತ್ತದೆ. ಸರ್ವ ಆತ್ಮಗಳ ಈ ಸಿಂಹಾಸನವು ಹಾಳಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿಂಹಾಸನವು ಹಾಳಾಗಿ ಬಿಟ್ಟಿದೆ. ಆತ್ಮವು ಈ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುತ್ತದೆ. ಭ್ರುಕುಟಿಯ ಮಧ್ಯದಲ್ಲಿ ಏನಿದೆ? ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಆತ್ಮವು ಅವಶ್ಯವಾಗಿ ಸೂಕ್ಷ್ಮವಾಗಿದೆ, ನಕ್ಷತ್ರದಂತಿದೆ. ನಾನು ಬಿಂದುವಾಗಿದ್ದೇನೆಂದು ತಂದೆ ತಿಳಿಸ್ತಾರೆ.
ನಾನು ನಿಮಗಿಂತ ಗಾತ್ರದಲ್ಲಿ ದೊಡ್ಡದಾಗಿದ್ದೇನೆಯೇ? ನಾವು ಶಿವ ತಂದೆಯ ಸಂತಾನರು ಅಂತ ತಿಳ್ಕೊಂಡಿದ್ದೀವಿ. ಈಗ ತಂದೆಯಿಂದ ಆಸ್ತಿಯನ್ನ ತಗೊಳ್ಬೇಕು. ಆ ಕಾರಣ ತಮ್ಮನ್ನ ಸಹೋದರ ಆತ್ಮ ಅಂತ ತಿಳ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ. ನಿಮಗೆ ತಿಳಿದಿದೆ, ತಂದೆಯನ್ನು ನೆನಪು ಮಾಡೋದ್ರಿಂದ ಪಾಪ ನಾಶವಾಗುತ್ತೆ. ತಂದೆಯು ಅಂದರೆ ಬ್ರಹ್ಮ ತಂದೆಯು ತಮ್ಮ ಅನುಭವವನ್ನು ತಿಳಿಸ್ತಾರೆ. ನಾನು ಊಟ ಮಾಡಲು ಕುಳಿತುಕೊಳ್ಳುತ್ತೇನೆ, ಒಳ್ಳೆಯದು, ನಾನು ತಂದೆಯನ್ನು ನೆನಪು ಮಾಡಿ ಮಾಡುತ್ತೇನೆ. ಆದರೆ ತಕ್ಷಣ ಮರೆತು ಹೋಗುತ್ತೆ. ಯಾಕೆಂದರೆ ನಾನು ಯಾರ ಮೇಲೆ ಜವಾಬ್ದಾರಿ ಇದೆ ಎಂಬ ಗಾಯನವಿದೆ. ಎಷ್ಟೊಂದು ವಿಚಾರ ಮಾಡಬೇಕಾಗುತ್ತೆ. ಯಾವ ಆತ್ಮವು ಬಹಳ ಸೇವೆ ಮಾಡುತ್ತೆ ಅವರನ್ನು ನೆನಪು ಮಾಡಬೇಕಾಗತ್ತೆ. ಸೇವಾಧಾರಿ ಮಕ್ಕಳನ್ನು ತಂದೆ ಬಹಳ ಪ್ರೀತಿ ಮಾಡ್ತಾರೆ. ಈ ಶರೀರದಲ್ಲಿ ಆತ್ಮವು ವಿರಾಜಮಾನವಾಗಿದೆ, ಅವರನ್ನ ನೆನಪು ಮಾಡಿ ಎಂದು ನಿಮಗೆ ತಂದೆ ತಿಳಿಸ್ತಾರೆ. ನೀವಿಲ್ಲಿ ಶಿವ ತಂದೆಯ ಬಳಿಗೆ ಬರುತ್ತೀರಿ. ಶಿವ ತಂದೆಯು ಮೇಲಿನಿಂದ ಕೆಳಗೆ ಬರುತ್ತಾರೆ. ನೀವು ಎಲ್ಲರಿಗೂ ಭಗವಂತ ಬಂದಿದ್ದಾರೆ ಎಂದು ಹೇಳುತ್ತೀರಿ, ಆದರೆ ಅವರು ತಿಳಿದುಕೊಳ್ಳೋದಿಲ್ಲ. ಆದರೆ ಉಪಾಯದಿಂದ ತಿಳಿಸಬೇಕಾಗತ್ತೆ. ಹದ್ದಿನ ಹಾಗೂ ಬೇಹದ್ದಿನ ಇಬ್ಬರು ತಂದೆಯರು ನಿಮಗಾಗಿದ್ದಾರೆ ಎಂದು ಹೇಳಬೇಕಾಗತ್ತೆ. ತಂದೆಯ ಆದೇಶವನ್ನು ಪಾಲಿಸುವ ಸಲುವಾಗಿ ನಾನು ಆತ್ಮ ಸಹೋದರನಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ನನ್ನ ನಿವಾಸವಿದೆ. ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಇದು ನಮ್ಮ ಈಶ್ವರೀಯ ಪರಿವಾರವಾಗಿದೆ. ಈ ಸ್ಮೃತಿಯಲ್ಲಿರಬೇಕು. ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು. ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆಯಾಗುವುದಕ್ಕೆ ತಮ್ಮೆಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ಮಾಯೆಯನ್ನು ವಶಪಡಿಸಿಕೊಳ್ಳುವ ಯಾವ ಮಂತ್ರವು ಸಿಕ್ಕಿದೆ ಅದನ್ನು ನೆನಪನ್ನಿಟ್ಕೊಂಡು ಸತೋ ಪ್ರಧಾನರಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಬಿಂದು ರೂಪದಲ್ಲಿ ಸ್ಥಿತರಾಗಿ ಬೇರೆಯವರಿಗೆ ಡ್ರಾಮಾದ ಬಿಂದುವಿನ ಸ್ಮೃತಿಯನ್ನು ತರಿಸುವಂತಹ ವಿಘ್ನ ವಿನಾಶಕ ಭವ. ಯಾವ ಮಕ್ಕಳು ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕದೆ ಸದಾ ಬಿಂದಿ ರೂಪದಲ್ಲಿ ಸ್ಥಿತರಾಗಿರುತ್ತಾರೆ, ಎಲ್ಲ ಕಾರ್ಯದಲ್ಲಿಯೂ ಬೇರೆಯವರಿಗೂ ಸಹ ಡ್ರಾಮಾದ ಬಿಂದಿಯನ್ನು ಸ್ಮೃತಿಯಲ್ಲಿ ತರಿಸುತ್ತಾರೆ, ಅವರನ್ನೇ ವಿಘ್ನ ವಿನಾಶಕರು ಎಂದು ಕರೆಯಲಾಗುವುದು. ಅವರು ಬೇರೆಯವರನ್ನು ಸಮರ್ಥರನ್ನಾಗಿ ಮಾಡಿಕೊಂಡು ಸಫಲತೆಯ ಗುರಿಯ ಸಮೀಪ ಕರೆತರುತ್ತಾರೆ. ಅವರು ಹದ್ದಿನ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಖುಷಿಯಾಗೋದಿಲ್ಲ, ಆದರೆ ಬೇಹದ್ದಿನ ಸಫಲತಾ ಮೂರ್ತಿಗಳಾಗುತ್ತಾರೆ. ಸದಾ ಏಕರಸ, ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ. ಅವರು ತಮ್ಮ ಸಫಲತೆಯನ್ನು ತಮ್ಮ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಸಹ ಪರಿವರ್ತನೆ ಮಾಡಿಬಿಡುತ್ತಾರೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಆಶೀರ್ವಾದವನ್ನು ಪಡೆಯಿರಿ, ಆಶೀರ್ವಾದವನ್ನು ಕೊಡಿ, ಆಗ ಬಹಳ ಶೀಘ್ರವಾಗಿ ಮಾಯಾಜೀತರಾಗಿ ಬಿಡುತ್ತೀರಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.